ಚೇಂಜ್ ಕಾಣೈತಿ. ಚೇಂಜ್ ಕಾಣೈತಿ. ಭೂಮಿನೂ ಫಲವತ್ತತೆ ಆದ ಕಡೆ ಐತಿ ಭೂಮಿ ಅಂದ್ರೆ ಗಾದಿ ಮೇಲೆ ನಡ್ದಂಗ ಐತ್ರಿ ಎಸ್ 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 ಭೂಮಿನೂ ಪಳ್ಳ ಭೂಮಿ ಮೆದುವಾಗೈತ್ರಿ. ಗಾದಿ ಮೇಲೆ ನಡ್ದಂಗ ಕಾಣೈತ್ರಿ ಭೂಮಿ. ಇದನ್ನ ಹಾಕಿರ ನೀವು ಇದರ ಭೂಮಿ ಹಾಕಿದ್ರಿ. ಇದು ಎಷ್ಟು ಸಲ ಹಾಕಿರಿ ಇದನ್ನ ಪೈಲ ಒಂದೇ ಒಂದ್ಸಲ ಒಂದು ಎಕರೆಗೆ ಒಂದೇ ಸಲ ಹಾಕ್ಬಿಟ್ರಲ್ಲ. ಸರಿ 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 ತೆಳಗಿಟ್ಬಿಟ್ರೆ ಒದ್ದೈತದ. ಇದು ನಿಮಗೆ ಎಕರೆಕ್ಕೆ ನನ್ನ ಪ್ರಕಾರ ಇದೆ ಒಂದು ಎಕರೆಕ್ಕೆ ಇಳುವರಿ ನಿಮಗೆ ಸರಾಸರಿ 60 ಮುಂದೆ ಇಳುವರಿ ಬೀಳ್ತೈತೆ. 60ರಿಂದ 70 ಟನ್ ಬೀಳ್ತದೆ. 60 ಬಿದ್ರೆ ಭಾಳ ಚಲೋ ನಮ್ಗೆ, ಯಾಕಂದ್ರೆ ನಮ್ಮ ಕಡೆ ಆಗ್ಬೇಕು 40 ಆದ್ರೆ ಭಾಳ. ಅಲ್ಲ ನಿಮ್ಮ ಕಡೆ ಅನ್ನೋಕ್ಕಿಂತ ಭೂಮಿಗೆ ಏನು ಕೊಡ್ಬೇಕು ಅನ್ನೋದು ನಿಮಗೆ ಗೊತ್ತಾದ್ರೆ ಸಾಕು ರೈತರಿಗೆ. ಇವತ್ತು ಹೆಂಗೆ ನಾವು ಊಟ ಮಾಡ್ತೀವಿ ಎಲ್ಲ ಬೇಕಂತೇಳಿ ಅದೇ ಪ್ರಕಾರ ಭೂಮಿ ತಾಯಿಗೆ ಬೆಳೆಗೆ 16 ಪೌಷ್ಟಿಕಾಂಶ ಬೇಕು. ಆಮೇಲೆ ಅದಕ್ಕೆ ಜೀವಾಣುಗಳಿಲ್ಲ. ಇವತ್ತು ಜೀವಾಣುಗಳು ಬೇಕಂದ್ರೆ ನಮ್ಮ ಕಡೆ ಪವರ್ ಅಂತ ಐತಿ. ಈಗ ಹಾಕಿರಿ ನೀವು ಆಲ್ರೆಡಿ, ನಿಮ್ಗೆ ಅದು ಹಾಕಿದ ಮೇಲೆ ಭೂಮಿ ಸಡ್ಲ್ ಆಗೈತಿ, ಕಾಲಿಟ್ರು ಹೋಗ್ತೈತಿ. ಆಮೇಲೆ ಎರೆಹುಳನು ನಿಮ್ಮ ಹೊಲ್ಲಾಗ ಅಲ್ಲೆಲ್ಲ ಕಾಣತಾವಿಲ್ಲ. ಹಾಂ ಸರಿ. ಮತ್ತು ನೀವು ಹೇಳ್ರಿ ಅಲ್ಲ ನಿಮ್ಗೇನು ನಿಮ್ಮ ಚರ್ಚೆ ಐತೆ ಅವ್ರು ಕೇಳ್ರಿ. ಈಗ ನೀವು ನಿಮ್ಮ ಹೊಲಕ್ಕೆ ಮಾಡೋರಿಗೆ ನಾವು ಮಾಡೋದು ನೋಡ್ಲಿಕ್ಕೆ ಬಂದೇವ್ರಿ. ಸರಿ ಸರಿ ಕೇಳಿ. ಅಂದ್ರೆ ಇದ್ರಕ್ಕಿಂತ ಈಗ ಪೈಲ ಇದು ಕಬ್ಬು ಈಗ ಹಾಕೋಂತ ಇದ್ರ ಕಬ್ಬು ಐತ್ರಿ. ಕಬ್ಬನ ಐತ್ರಿ. ಕುಳ್ಳ ಐತ್ರಿ ಭೂಮಿ ರೀ. ಇಲ್ಲ ಕಬ್ಬನ ಐತ್ರಿ. ಕಬ್ಬು ತೆಗೆದು ಫ್ಯಾಕ್ಟ್ರಿ ಕಳಿಸಿಬೇಕು ಮತ್ತು ಒಂದು ಕಡೆ ಹೊಡೆದು ಅಂದ್ರೆ ಆ ಕಬ್ಬು ತಿಳ್ಕರೆ ಕಬ್ಬು ಕುಣಿಸ್ರಿ ಅಂದ್ರೆ ಒಳ್ಳೆ ಕಬ್ಬು ಬಂದೈತ್ರಿ. ಅಂದ್ರೆ ಕುಳ್ಳ ಭೂಮಿಗಿದ್ರು ಈ ತರ ಇಲ್ಲ ಕುಲ್ಲ ಅಂತ ಇಲ್ಲ ಬಿಡು. ನಾವು ಇರೋದು ಒಂದು ಥೋಡೆ ಹೊಲಗಳ್ರಿ ಅದ್ರಾಗ ಅದನ್ನ ತೆಗೆದು ಅದನ್ನ ಇದ್ರ ಬಗ್ಗೆ ನೀವು ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಇದ್ರ ಬಗ್ಗೆ ನಿಮ್ದು ಗೊಬ್ಬರ ಏನೈತಿರಲ್ಲ ಈ ಗೊಬ್ಬರ ಕೊಟ್ರಿ ಮತ್ತು ಕಬ್ಬು ಚಲೋ ಆಗ್ತೈತಿ ಮತ್ತು ಬೆಳೆನೂ ಚಲೋ ಆಗ್ತೈತಿ. ನಾವು ವೇಟ್ದಾಗ ಚಲೋ ಆಗ್ತೈತಿ. ಎಷ್ಟು ಮಂದಿಗೆ ನೀವು ಹೇಳ್ತೀರಿ, ಎಷ್ಟು ಮಂದಿ ಭೂಮಿ ಉಳಿಸ್ತೀರಿ, ಎಷ್ಟು ರೈತನ ಉಳಿಸ್ತೀರಿ, ಅಷ್ಟು ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಇದು ನಂದಲ್ಲ, ಇದು ಪರಮಾತ್ಮ ನೇಮ್ ಇದೆ. ಇದೇ ಪ್ರಕಾರ ಇವತ್ತು ಈ ಊರಿಗೆ ನಾ ಬರ್ಬೇಕಾದ್ರೆ ಆನಂದವ್ರ ಕಾರಣ. ಆನಂದವ್ರ ವತಿಯಿಂದ ನಾನು ಇವತ್ತು ನಿಮ್ಮ ಊರಿಗೆ ಕಾಲಿಟ್ಟೀನಿ. ಇವತ್ತು ಇವ್ರ ಪರಿಚಯ, ನಾನು ಎಲ್ಲೋ ಇವರೆಲ್ಲೋ. ಇವತ್ತು ಆನಂದವ್ರಿಗೂ ಧನ್ಯವಾದಗಳು. ಆನಂದವ್ರ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಪ್ರತಿಯೊಬ್ಬ ರೈತಗೆ ಪ್ರತಿ ದಿವಸ 4 ರಿಂದ 5 ರೈತರನ್ನು ಇಲ್ಲಿ ಕರ್ಕೊಂಡ್ಬಂದು ಪ್ಲಾಟ್ ತೋರಿಸಿ ಹೋಗುದು. ಪ್ಲಾಟ್ ತೋರಿಸ್ಬೇಕು. 4 ರಿಂದ 5 ರೈತ ನಮ್ಗೆ ಕರ್ಕೊಂಬಂದ್ರಿ ಕರ್ಸ್ರಿ. ಇದನ್ನ ಮೊದ್ಲು ನಂದ ಮನಸ್ಸು ನಮ್ಮನೆ ಇದಾಗಿತ್ರಿ. ಈ ತರ ನಾವು ಬೆಳಿಬೇಕಲ್ಲ. ವರ್ಷ ಇವ್ರು 12 ಚೀಲ ಹಾಕೋ ಬದ್ಲಿ ಇವತ್ತು 4 ಚೀಲ ಹಾಕ್ಯಾರ ಈ ವರ್ಷ. ನಮ್ಮದು ಭೂಮಿದನ್ನ ನೈಟ್ರೋ ಪವರ್ ಕೊಟ್ಟಾರ. ಇಷ್ಟಕ್ಕೆ ಬೆಳೆ ಹೆಂಗೈತಿ. ಇನ್ನೂ 2 ಡೋಸ್ ಕೊಡಬೇಕಿತ್ತ. ಲಾಕ್ಡೌನ್ ಆಗಿರೋ ಸಂಬಂಧ 2 ಡೋಸ್ ಕೊಟ್ಟಿಲ್ಲ. ಇದೇ ನಂಬರ್ 1 ಐತಿ. ಎಕರೆಗೆ 60 ಟನ್ ಬೀಳ್ತೈತಿ. ಎಲ್ಲರೂ ಗೊಬ್ಬರ ಕಡಿಮೆ ಮಾಡ್ರಿ. ಯಾಕೆ ಕಡಿಮೆ ಮಾಡ್ಬೇಕಂದ್ರೆ ಭೂಮಿ ಸುಡಾಗತೈತಿ. ಭೂಮಿ ತಾಯಿ ಸುಡಾದೈತಿ. ಯಾರಿಗೂ ಗೊತ್ತಿಲ್ಲ ಪಾಪ ರೈತರಿಗೆ. ಇವತ್ತು ರೈತರ ಬಗ್ಗೆ ತಪ್ಪಿಲ್ಲ, ರೈತರಿಗೆ ತಿಳುವಳಿಕೆ ಮಾಹಿತಿ ಕೊಡೋರು ಯಾರೂ ಇಲ್ಲ. ಆ ಪ್ರಕಾರ ನಾವು ಇದು ಬಂದೇವಿ, ನಾವು ಕೊಡ್ತೇವಿ. ನಾವು ಫಾಲೋ ಮಾಡಿರಿ. ಆನಂದವ್ರು ಇಲ್ಲೇ ಇರ್ತಾರೆ. ನಿಮಗೇನೋ ಮಾಹಿತಿ ಬೇಕಂದ್ರೆ ಅವ್ರು ಕೇಳ್ರಿ. ನನ್ನ ಫೋನ್ ನಂಬರ್ ಇರ್ತಿ, ನನಗೆ ಮಾತಾಡ್ರಿ. ಇಲ್ಲ ವಿಶ್ವನಾಥ್ ಅಂತವ್ರು ಇರ್ತಾರೆ, ಅವ್ರು ಕೇಳ್ರಿ. ಆನಂದವ್ರು ನೀವು ಪ್ರತಿ ದಿವಸ 4 ಮಂದಿ ಕರ್ಕೊಂಡ್ಬಂದು ಇದು ಮಾಡಿಬಿಡ್ರಿ ಸರ್. ಸರಿ ಓಕೆ. ನೀವು ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು.